ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಮನ್ನ ಸಂಪರ್ಕಿಸುವಂತ ರಸ್ತೆ 3 ತಿಂಗಳು ಕಾಲ ಬಂದ್ ಆಗಲಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ನಿಮಿತ್ತ 3 ತಿಂಗಳು ರಸ್ತೆ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಬಿ-ಸ್ಮೈಲ್ ಕಡೆಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ಮೆಜೆಸ್ಟಿಕ್ನಿಂದ ಬರುವಂತಹ ವಾಹನಗಳು ಓಕ್ಲಿಪುರಂ ಅಂಡರ್ ಪಾಸ್, ಸುಜಾತ ಸರ್ಕಲ್ ಮಾರ್ಗವಾಗಿ ಮಲ್ಲೇಶ್ವರಮನ್ನ ಪ್ರವೇಶ ಮಾಡಬೇಕಾಗುತ್ತೆ. ಶೀಘ್ರದಲ್ಲೇ ಕಾಮಗಾರಿ ಮುಗಿಸಬೇಕು ಅಂತ ಮತ್ತೊಂದು ಕಡೆ ವಾಹನ ಸವಾರರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಮನ್ನ ಸಂಪರ್ಕಿಸುವಂತ ರಸ್ತೆಯನ್ನ 3 ತಿಂಗಳುಗಳ ಕಾಲ ಬಂದ್ ಮಾಡಲಾಗುತ್ತೆ. ಕಾರಣ ವೈಟ್ ಟ್ಯಾಪಿಂಗ್ ಕಾಮಗಾರಿ. ಬಿ-ಸ್ಮೈಲ್ ಕಡೆಯಿಂದ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ವಾಹನ ಸವಾರರು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನ ಮುಗಿಸಬೇಕು, ನಮಗೆ ರಸ್ತೆಯನ್ನ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಬೆಂಗಳೂರಿನ ಜನರಿಗೆ ಟ್ರಾಫಿಕ್ನಿಂದ ಮುಕ್ತಿ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಕೆಲವೊಮ್ಮೆ ಅತಿಯಾದಂಥ ವಾಹನ ಸಂಚಾರದಿಂದ, ಕೆಲವೊಮ್ಮೆ ಪಾಟ್ ಹೋಲ್ಗಳಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಈಗ ಸದ್ಯಕ್ಕೆ ಕಾಮಗಾರಿಗಳಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಭಾಗದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಎತ್ಕೊಳ್ಳಲಾಗಿದೆ. ಇವಾಗ ಸದ್ಯ GBA ಮಲ್ಲೇಶ್ವರಂನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅದು ಕೂಡ ಮಲ್ಲೇಶ್ವರಂಗೆ ಕನೆಕ್ಟ್ ಆಗುವಂತಹ ಒಂದು ರಸ್ತೆಯಲ್ಲಿ. ಸದ್ಯ ನಾವು ಅದೇ ರಸ್ತೆಯಲ್ಲಿ ಇದ್ದೀವಿ. ನೀವು ನೋಡ್ಬೋದು ಯಾವ ರೀತಿಯಾದಂತಹ ಕಾಮಗಾರಿಯನ್ನು ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು GBA ಮಾಡ್ಕೊಂತಾ ಇದೆ ಅಂತ. ಇದೇ ರಸ್ತೆಯಲ್ಲಿ ಮುಂದಿನ 3 ತಿಂಗಳ ಕಾಲ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುತ್ತೆ. ಫಸ್ಟ್ ಮೊದಲ ಬದಿಯಲ್ಲಿ, ನಂತರ ಮತ್ತೊಂದು ಬದಿಯಲ್ಲಿ, ಎರಡೂ ಬದಿಯಲ್ಲೂ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುತ್ತೆ. ಈಗಾಗಲೇ ಜನ ಟ್ರಾಫಿಕ್ಗೆ ಹೈರಾಣಾಗಿರೋ ಸ್ಥಿತಿಗತಿ ನಿಮಗೆ ಗೊತ್ತಾಗ್ತಾ ಇದೆ. ಇಂತಹ ಸಮಯದಲ್ಲೇ ಈ ರೀತಿಯಾದಂಥ ಟ್ರಾಫಿಕ್ ಜಾಮ್ನ ಇಲ್ಲಿ ಹೋಗುವಂತಹ ವಾಹನ ಸವಾರರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ರಸ್ತೆ ನೇರವಾಗಿ ಮೆಜೆಸ್ಟಿಕ್ಗೆ ಕನೆಕ್ಷನ್ನ ಕೊಡುತ್ತೆ. ಸಾಮಾನ್ಯವಾಗಿ ಒಂದು ಬದಿ ಈ ಭಾಗ ಮಲ್ಲೇಶ್ವರಂನಿಂದ ಸಾಗುವಂತಹ ವಾಹನಗಳ ಒಂದು ಸ್ಥಿತಿಗತಿಗಳನ್ನ ನೀವು ನೋಡ್ತಾ ಇದ್ದೀರಾ. ಮಲ್ಲೇಶ್ವರಂನಿಂದ ಸಾಗುವಂತಹ ಒಂದು ವಾಹನಗಳ ಸಂಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಜಾಮ್ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ಈ ಒಂದು ಸರ್ಕಲ್ನಲ್ಲಿ ಸುಮಾರು 7-8 ಜನ ಪೊಲೀಸ್ನವರು ನಿಂತು ಈ ಸುಗಮ ಸಂಚಾರವನ್ನು ಕಲ್ಪಿಸಲಿಕ್ಕೆ ಒಂದಷ್ಟು ಸಾಹಸವನ್ನೇ ಪಡ್ತಾ ಇದ್ದಾರೆ. ಆದರೂ ಕೂಡ ಸಾಧ್ಯವಾಗ್ತಿಲ್ಲ. ಹಾಗೇನೇ ಇನ್ನು ಮೆಜೆಸ್ಟಿಕ್ ಭಾಗದಿಂದ ಬರುವಂತಹ ವಾಹನಗಳು ಕೂಡ ಇಲ್ಲಿ ಬಹಳಷ್ಟು ಭಾಗದಿಂದ ಬಳಸ್ಕೊಂಡು ಹೋಗಬೇಕಾಗುತ್ತೆ. ಮೆಜೆಸ್ಟಿಕ್ ಭಾಗದಿಂದ ಬರುವಂತಹ ವಾಹನಗಳಂತೂ ಹರಸಾಹಸನೆ ಪಡಬೇಕು. ಯಾಕಂತಂದರೆ ಅವರು ಓಕಳಿಪುರಂಗೆ ಹೋಗಿ ಅಲ್ಲಿಂದ ಯೂಟರ್ನ್ ಮಾಡಿಕೊಂಡು ನಂತರ ಸುಜಾತ ಮೂಲಕವಾಗಿ ಅವರು ತೆರಳಬೇಕಾಗುತ್ತೆ. ಮಲ್ಲೇಶ್ವರಂಗೆ ಬರಬೇಕು ಅಂತಂದರೆ ಕೇವಲ 10 ನಿಮಿಷದಲ್ಲಿ ಮಲ್ಲೇಶ್ವರಂನ ತಲುಪೋದಾಗಿತ್ತು ಮೊದಲು ಮೆಜೆಸ್ಟಿಕ್ಕಿಂದ. ಆದರೆ ಇದೀಗ ಮೆಜೆಸ್ಟಿಕ್ಕಿಗೆ ತಲುಪಬೇಕು ಅಂದರೆ 30ರಿಂದ 45 ನಿಮಿಷ ಆಗುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಅಂದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಬರಬೇಕಾದ್ರೆ ಸಾಕಷ್ಟು BMTC ವಾಹನಗಳಿಗೂ ಕೂಡ ಪರ್ಯಾಯ ಮಾರ್ಗವನ್ನು ಕೊಡಲಾಗಿರ್ತಕ್ಕಂಥದ್ದು. ಆ ಒಂದು ರಸ್ತೆ ಶೇಷಾರಿಪುರಂ ರಸ್ತೆಯನ್ನು ಪರ್ಯಾಯ ಮಾರ್ಗವಾಗಿ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಅಂದರೆ ಆನಂದರಾವ್ ಸರ್ಕಲ್ನಿಂದ ಶೇಷಾರಿಪುರಂ ರಸ್ತೆಗೆ ಏನು ಬರ್ತೀವಿ ಅಲ್ಲಿಂದ ಬಂದು ನಂತರ ಅವರು ಸೇಮ್ ಅಂದರೆ ಸರ್ಕಲ್ಗೆ ಬಂದು ತಲುಪ್ತಾರೆ. ಅಂದರೆ ಸೆಂಟ್ರಲ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಮಂತ್ರಿಮಾಲ್ ಅಂತ ಇರುವಂಥ ಸರ್ಕಲ್, ಆ ಸರ್ಕಲ್ಗೆ ಬಂದು BMTC ವಾಹನಗಳು ತಲುಪುತ್ತೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎಷ್ಟು ಮಟ್ಟಿಗಿನ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಈಗ ಸಿಗ್ನಲ್ ಬಿಟ್ಟಿರೋದ್ರಿಂದ ಸ್ಲೋ ಮೂವ್ಮೆಂಟಲ್ಲಿ ಈ ಒಂದು ವಾಹನಗಳು ಹೋಗ್ತಾ ಇದೆ. ಇಡೀ ರಸ್ತೆ ಸಂಪೂರ್ಣವಾಗಿ ವಾಹನಗಳಿಂದ ತುಂಬ ಹೋಗಿದೆ. GBA ಈ ಒಂದು ಭಾಗದಲ್ಲಿ ಕಾಮಗಾರಿಯನ್ನು ಶುರು ಮಾಡೋಕ್ಕೂ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಯಾಕಂದರೆ ಇಲ್ಲಿ ಪರ್ಯಾಯ ಮಾರ್ಗಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ GBA ಎಡವಿದೆಯಾ, ಪೊಲೀಸ್ ಇಲಾಖೆ ಎಡವಿದೆಯಾ ಅಂತ ಗೊತ್ತಿಲ್ಲ. ಆದರೆ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಟ್ರಾಫಿಕ್ ಜಾಮ್ನಲ್ಲಿ ಜನ ನಲುಗುವಂತಾಗಿರ್ತಕ್ಕಂಥದ್ದು. ಇದಾದ ನಂತರ ಇನ್ನು ಪೀಕ್ ಅವರ್ಗಳಲ್ಲಂತೂ ಹೇಳ್ತಿರೋದಿಲ್ಲ. ಆ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಜನ ಕೂಡ ಈ ಭಾಗದಲ್ಲಿ ಏಕಾಏಕಿ ಅಂದರೆ ವೈಟ್ ಟ್ಯಾಪಿಂಗ್ ಶುರು ಮಾಡಿರೋದು. ಇದಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಏಕಕಾಲಕ್ಕೆ ವೈಟ್ ಟ್ಯಾಪಿಂಗ್ ಶುರು ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರಿನ ವಾಹನ ದಟ್ಟಣೆ ಮತ್ತಷ್ಟು ಜಾಸ್ತಿ ಆಗಿದೆ ಅನ್ನುವಂತಹ ಫೀಲ್ ಬರ್ತಾ ಇದೆ. ಹಾಗೆ ಬಹಳಷ್ಟು ಜನ ಸಂಚಾರದ ವ್ಯವಸ್ಥೆಯಲ್ಲಿ ಟ್ರಾಫಿಕ್ನಲ್ಲೇ ಕಾಲ ಕಳೆಯುವಂಥ ಒಂದು ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಸಾಕಷ್ಟು ಆಕ್ರೋಶವನ್ನು ಕೂಡ ಸಾಕಷ್ಟು ಜನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಏನೋಸ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಲ್ಲ ಕಡೆ ನೋಡಿ ಪ್ಲಾನಿಂಗ್ ಇರಬೇಕು. ಯಾವುದಕ್ಕೂ ಒಂದು ಕಡೆ ಕ್ಲಿಯರ್ ಆದಮೇಲೆ ಇನ್ನೊಂದು ಕಡೆ ಹೋಗಬೇಕು, ಇನ್ನೊಂದು ಕಡೆ ಕ್ಲಿಯರ್ ಆದಮೇಲೆ ಇನ್ನೊಂದು ಕಡೆ ಹೋಗಬೇಕು. ಎಲ್ಲ ಕಡೆ ಒಟ್ಟಿಗೆ ಹಿಂಗೆ ಹಾಕಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಎಲ್ಲಿ ಇಂಪಾರ್ಟೆಂಟ್ ಕೊಡಬೇಕು ಅಲ್ಲಿ ಕೊಡಬೇಕು. ಅದಾಗಲಿಲ್ಲ ಅಂದರೆ ಹಂಗೆ ಆಗೋದು. ಹಾಗೆ ಆಗುತ್ತೆ. ಹೌದು, ಮನೆಯಲ್ಲಿ ಬರುವಾಗ 1.5 ಗಂಟೆ ಆಯಿತು ಅಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಜಸ್ಟ್ ಆ ಮೆಜೆಸ್ಟಿಕ್ಕಿಂದ ಒಳಗಡೆ ಇಲ್ಲಿವರೆಗೂ. ಹೌದು, ಈಗ ನಾರ್ಮಲ್ ಆಗಿರೋರು ಓಕೆ, ಏನಾದರೂ ಆಂಬ್ಯುಲೆನ್ಸ್ ಇಲ್ಲ, ಹೆಂಗೆ ಕವರ್ ಆಗುತ್ತೆ, ಹೆಂಗೆ ಹೋಗುತ್ತೆ ಮುಂದಕ್ಕೆ ಅಲ್ವರ? ಏನಾದರೂ ಸೊಲ್ಯೂಷನ್ ಇರಬೇಕಲ್ಲ. ಸಿಕ್ಕಾಪಟ್ಟೆ ಇದೆ ಟ್ರಾಫಿಕ್ ಅಂತೂ. ಬರೋಕ್ಕೆ ನಾವು ಹೆಬ್ಬಾಳದಿಂದ ಮ್ಯಾಕ್ಸಿಮಮ್ ಇಲ್ಲಿ 1.5 ಅವರ್ ಆಯಿತು ಬರೋಕ್ಕೆ. ಫುಲ್ ಜಾಮ್ ಇದೆ ಎಲ್ಲ ಕಡೆ, ಫುಲ್ ಜಾಮ್. ಮಲ್ಲೇಶ್ವರಮಿಂದ ಮಾಮೂಲಿ ಮೇಡಮ್, ಅಲ್ಲಿಂದ ಬರೋಕ್ಕೆ ಇಲ್ಲೊಂದು 1/2 ಅವರ್ 3/4 ಅವರ್ ಆಗುತ್ತೆ.
ಎಲ್ಲ ರೋಡ್ ಕ್ಲೋಸ್ ಇರೋದ್ರಿಂದ ಈ ಮೆಟ್ರೋ ವರ್ಕು ಅದು ಇದು ಇರೋದ್ರಿಂದ ಜಾಸ್ತಿ ತುಂಬ ಟ್ರಾಫಿಕ್ಕು. ನಮಗೆ ತುಂಬ ಹಿಂಸೆ ಆಗ್ತಾಯಿದೆ. ಮಗು ಇದೆ, ಅಲ್ಲಿಂದ ಶೇಷಾದ್ರಿಪುರಂ ಸ್ಕೂಲಿಂದ ಇಲ್ಲಿ ಬರೋಕ್ಕೆ 1 ಅವರ್ ಬೇಕು. ತುಂಬ ನಮಗೆ ಹಿಂಸೆ ಆಗ್ತಾಯಿದೆ. ಅಪ್ರಾಕ್ಸಿಮೇಟ್ 15-20 ಮಿನಿಟ್ಸ್ ಟ್ರಾಫಿಕ್ ಇದ್ದೇ ಇರುತ್ತೆ. ಇವಾಗ ಡಬಲ್ ದ ಟೈಮ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.